ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್. ಇವತ್ತೊಂದು ದಿನದ ರೆಸಿಪಿ ರವೆಲಿ ಸ್ನ್ಯಾಕ್ಸ್ ಮಾಡ್ಕೊಳ್ಳೋದು. ಇನ್ಸ್ಟೆಂಟಾಗಿ 1 ಕಪ್ ರವೆ ಇದ್ದರೆ ಸಾಕು. ಈ ಥರ ಟೀ ಟೈಮ್ ಸ್ನ್ಯಾಕ್ಸ್ನ ಬೇಗ ರೆಡಿ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಜಾಸ್ತಿ ಪದಾರ್ಥಗಳು ಬೇಡ. ಬನ್ನಿ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲು 1 ಕಪ್ ಅಷ್ಟು ರವೆನ ಮಿಕ್ಸರ್ ಜಾರ್ಗೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ತರಿಯಾಗೇ ಪರವಾಗಿಲ್ಲ, ಪೌಡ್ರ್ ಮಾಡ್ಕೋಬೇಕು. ನೋಡಿ, ಇಷ್ಟಾದರೆ ಸಾಕು. 1-2 ರೌಂಡು ಸುಮ್ಮನೆ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಇದನ್ನ ಒಂದು ತಟ್ಟೆಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ನಂತರ ಇದಕ್ಕೆ ನಮಗೆ ಖಾರ ಎಷ್ಟು ಬೇಕಷ್ಟು ಚಿಲ್ಲಿ ಪೌಡ್ರನ್ನ ಸೇರಿಸ್ಕೋಬೇಕು. ನಾನು 1 ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ನೀವು ಕಡಿಮೆ ಖಾರ ತಿನ್ನೋರಾದರೆ ಸ್ವಲ್ಪ ಹಾಕ್ಕೊಳ್ಳಿ. ನಂತರ ಅಜ್ವಾಯಿನ್ ಸೇರಿಸ್ತಾ ಇದ್ದೀನಿ 1 ಸ್ಪೂನಷ್ಟು. ಸೋಂಪು ಒಂದು ಅರ್ಧ ಸ್ಪೂನು, ಜೀರಿಗೆ ಒಂದು ಅರ್ಧ ಸ್ಪೂನ್ನ ಸೇರಿಸ್ತಾ ಇದ್ದೀನಿ. ತುಂಬ ಸುಲಭವಾಗಿ ಬೇಗ ರೆಡಿ ಮಾಡ್ಕೋಬೋದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಇದನ್ನೆಲ್ಲ ಒಂದು ರೌಂಡು ಮಿಕ್ಸ್ ಮಾಡ್ಕೋಬೇಕು. ಒಂದು 1/4 ಸ್ಪೂನಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಉಪ್ಪು ಖಾರ ಎಲ್ಲ ಇದ್ದರೆ, ಸ್ವಲ್ಪ ಸ್ವೀಟ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕರಿಬೇವನ್ನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಇದೇ ಒಂದು ನ್ಯಾಚುರಲ್ ಆಗಿ ಕಲರ್ ಬರುತ್ತೆ, ತಿನ್ನೋಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದೆಲ್ಲ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದಮೇಲೆ ತುಪ್ಪ ಸೇರಿಸ್ತಾ ಇದ್ದೀನಿ. 1-2-3 ಚಮಚ ತುಪ್ಪ ಸೇರಿಸ್ಕೊಡಿ. ತುಪ್ಪ ಸೇರಿಸಿದ್ಮೇಲೆ ಇನ್ನೊಂದು ರೌಂಡು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ತಾ ಚಪಾತಿ ಹಿಟ್ಟು ಥರ ಕಲಿಸ್ಕೋಬೇಕಾಗುತ್ತೆ. ತೀರಾ ಗಟ್ಟಿನೂ ಬೇಡ, ತುಂಬ ಸಾಫ್ಟ್ ಬೇಡ, ಮೀಡಿಯಮಾಗಿ ಕಲಿಸ್ಕೊಳ್ಳಿ. ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ತಾ ಕಲಿಸ್ಕೋಬೇಕು. ನೋಡಿ, ಅದಾದರೆ ಸಾಕು. ಇದನ್ನ ಒಂದು 15 ನಿಮಿಷ ಹಾಗೆ ಇಟ್ಬಿಡಬೇಕು. 15 ನಿಮಿಷ ನೆಂದ ಮೇಲೆ ಇದನ್ನ ನಾವು ಲಟ್ಟಿಸ್ಕೋಬೇಕಾಗುತ್ತೆ. ನೋಡಿ, ಇದು 15 ನಿಮಿಷ ನೆಂದಾಗಿದೆ. ಈಗ ಇದನ್ನ ಲಟ್ಟಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಲಟ್ಟಿಸ್ಕೋಬೇಕು. ಕ್ಲೀನಾಗಿ ರೌಂಡ್ ಶೇಪು ಬರೋವರೆಗೂ ಲಟ್ಟಿಸ್ಕೊಳ್ಳಿ. ಜಾಸ್ತಿ ದಪ್ಪನೂ ಬೇಡ, ತೆಳುನೂ ಬೇಡ, ಮೀಡಿಯಮಾಗಿ ಲಟ್ಟಿಸ್ಕೊಳ್ಳಿ. ಈಗ ಇದನ್ನ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪು ಕಟ್ ಮಾಡ್ಕೋಬೋದು. ಸ್ಕ್ವೇರ್ ಬೇಕಾದರೂ ಮಾಡ್ಕೋಬೋದು. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೊಳ್ಳಿ. ತುಂಬ ಕ್ವಿಕ್ಕಾಗಿ ಟೀ ಕಾಫಿ ಟೈಮ್ಗೆ ಮಾಡ್ಕೋಬೋದು. ಮಾಡಿ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ನಮಗೆ ಯಾವಾಗ ಬೇಕು ಆವಾಗ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಚೆನ್ನಾಗಾಗುತ್ತೆ. ನೋಡಿ, ನಾನೆಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ಇದೇ ಥರ ಎಲ್ಲನೂ ಕಟ್ ಮಾಡ್ಕೋಬೇಕು. ನೋಡಿ, ಇದೆಲ್ಲ ಕಟ್ ಮಾಡಾಗಿದೆ. ಎಣ್ಣೆ ಬಿಸಿಗಿಟ್ಟಿದ್ದೀನಿ. ಈಗ ಒಂದೊಂದೇ ಪೀಸ್ಗಳನ್ನ ತೆಗೆದು ಎಣ್ಣೆಗೆ ಹಾಕಬೇಕು.
ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಎರಡೂ ಕಡೆ ಕ್ಲೀನಾಗಿ ಬೇಯಿಸ್ಕೋಬೇಕು. ನೋಡಿ ಅದಾದರೆ ಸಾಕು. ಬಬಲ್ಸ್ ಎಲ್ಲ ನಿಂತೋಗೋವರೆಗೂ ಬೇಯಿಸ್ಕೊಳ್ಳಿ. ನೋಡಿ ಇದೆಲ್ಲ ರೆಡಿಯಾಗಿದೆ. ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸ ರೆಸಿಪಿಗಳ ಜೊತೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.